ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಗಾಂಧೀಜಿಯವರ ತಾಯಿಯ ಹೆಸರೇನು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸೋನಿಯಾ ಗಾಂಧಿ, ಆಪ್ಷನ್ ಸಿ ಕಸ್ತೂರಿಬಾ ಗಾಂಧಿ, ಆಪ್ಷನ್ ಡಿ ಪುತಲಿಬಾಯಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪುತಲಿಬಾಯಿ. ಗಾಂಧೀಜಿಯವರ ತಾಯಿಯ ಹೆಸರು ಪುತಲಿಬಾಯಿ ಆಗಿತ್ತು. ಪ್ರಶ್ನೆ ಸಂಖ್ಯೆ 2. ಭಾರತದ ಯಾವ ರಾಜ್ಯದಲ್ಲಿ ಇಲಿ ದೇವಾಲಯವಿದೆ? ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ಭಾರತದ ರಾಜಸ್ಥಾನದಲ್ಲಿ ಇಲಿಗಳ ದೇವಾಲಯವಿದೆ. ಪ್ರಶ್ನೆ ಸಂಖ್ಯೆ 3. ಯಾವ ಮೀನನ್ನು ಮೀನಿನ ರಾಜ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಬಾವಿ ಮೀನು, ಆಪ್ಷನ್ ಡಿ ರಾಣಿ ಮೀನು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಕ್. ಶಾರ್ಕ್ ಮೀನನ್ನು ಮೀನುಗಳ ರಾಜ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 4. ಯಾವ ಹಕ್ಕಿ ತನ್ನ ಮೊಟ್ಟೆಯನ್ನು ಇನ್ನೊಬ್ಬರ ಕೈಯಲ್ಲಿ ಇಡುತ್ತದೆ? ಆಪ್ಷನ್ ಎ ನೈಟಿಂಗೇಲ್, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಆಸ್ಟ್ರಿಚ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಗಿಲೆ. ಕೋಗಿಲೆಯು ತನ್ನ ಮೊಟ್ಟೆಯನ್ನು ಇನ್ನೊಬ್ಬರ ಕೈಯಲ್ಲಿ ಇಡುತ್ತದೆ. ಪ್ರಶ್ನೆ ಸಂಖ್ಯೆ 5. ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಡೆಂಗು, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಸಿಡುಬು, ಆಪ್ಷನ್ ಡಿ ಮಧುಮೇಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡೆಂಗು. ಸೊಳ್ಳೆ ಕಡಿತದಿಂದ ಡೆಂಗು ರೋಗವು ಬರುತ್ತದೆ. ಪ್ರಶ್ನೆ ಸಂಖ್ಯೆ 6. ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಏಡಿ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಆನೆ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಡಿ. ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಏಡಿ ಆಗಿದೆ. ಪ್ರಶ್ನೆ ಸಂಖ್ಯೆ 7. ಯಾವ ಪಕ್ಷಿಯು ನೀರಿನಿಂದ ಹಾಲನ್ನು ಬೇರ್ಪಡಿಸಬಲ್ಲದು? ಆಪ್ಷನ್ ಎ ಹಂಸ, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ನವಿಲು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಂಸ. ಹಂಸವು ನೀರಿನಿಂದ ಹಾಲನ್ನು ಬೇರ್ಪಡಿಸಬಲ್ಲ ಪಕ್ಷಿಯಾಗಿದೆ. ಪ್ರಶ್ನೆ ಸಂಖ್ಯೆ 8. ಯಾವ ಹಣ್ಣು ಕೀಟಗಳಿಂದ ಎಂದಿಗೂ ಪ್ರಭಾವಿತವಾಗುವುದಿಲ್ಲ? ಆಪ್ಷನ್ ಎ ಪೇರಲಹಣ್ಣು, ಆಪ್ಷನ್ ಬಿ ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು, ಆಪ್ಷನ್ ಸಿ ಬಾಳೆಹಣ್ಣುಗಳು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಈ ಪ್ರಶ್ನೆಯ ಸರಿಯಾದ ಉತ್ತರ ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು. ಸಾಮಾನ್ಯವಾಗಿ ಎಲ್ಲ ಹಣ್ಣುಗಳು ಕೀಟಗಳಿಂದ ಎಂದಿಗೂ ಪ್ರಭಾವಿತವಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 9. ಚಂದ್ರನಲ್ಲಿ ಹೋದ ಮೊದಲ ಪ್ರಾಣಿ ಯಾವುದು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ಹಾವು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ. ಚಂದ್ರನಲ್ಲಿ ಹೋದ ಮೊದಲ ಪ್ರಾಣಿ ನಾಯಿ ಆಗಿದೆ. ಪ್ರಶ್ನೆ ಸಂಖ್ಯೆ 10. ಯಾವ ದೇಶವು ಮೊದಲು ಇಂಟರ್ನೆಟ್ ಅನ್ನು ಬಳಸಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. ಅಮೇರಿಕಾ ದೇಶವು ಮೊದಲು ಇಂಟರ್ನೆಟ್ ಅನ್ನು ಬಳಸಿದ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 11. ಯಾವ ದೇಶವು ಮೊದಲು ಕಂಪ್ಯೂಟರ್ ಅನ್ನು ಕಂಡುಹಿಡಿದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬ್ರಿಟನ್,
ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್. ಬ್ರಿಟನ್ ದೇಶವು ಕಂಪ್ಯೂಟರನ್ನು ಕಂಡುಹಿಡಿದಿದೆ. ಪ್ರಶ್ನೆ ಸಂಖ್ಯೆ 12. ಮಸಾಲೆಗಳ ರಾಣಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಚಕ್ಕೆ, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಕೆಂಪು ಮೆಣಸಿನಕಾಯಿ, ಆಪ್ಷನ್ ಡಿ ಲವಂಗ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಲಕ್ಕಿ. ಏಲಕ್ಕಿಯನ್ನು ಮಸಾಲೆಗಳ ರಾಣಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 13. ಯಾವ ಜೀವಿ ಭೂಮಿಯ ಮೇಲೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಬೆಕ್ಕು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಮೀನುಗಳು ಭೂಮಿಯ ಮೇಲೆ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿವೆ. ಪ್ರಶ್ನೆ ಸಂಖ್ಯೆ 14. ದೇಹದ ಯಾವ ಭಾಗವು ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತದೆ? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಕೂದಲು, ಆಪ್ಷನ್ ಸಿ ಕಣ್ಣುಗಳು, ಆಪ್ಷನ್ ಡಿ ಉಗುರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉಗುರು. ಮಾನವನ ದೇಹದಲ್ಲಿ ಉಗುರು ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತದೆ. ಪ್ರಶ್ನೆ ಸಂಖ್ಯೆ 15. ಯಾವ ಪ್ರಾಣಿ ಬೂಟುಗಳನ್ನು ಧರಿಸಿ ಮಲಗುತ್ತದೆ? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಆನೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ. ಕುದುರೆಯು ಬೂಟುಗಳನ್ನು ಧರಿಸಿ ಮಲಗುವ ಪ್ರಾಣಿಯಾಗಿದೆ. ಪ್ರಶ್ನೆ ಸಂಖ್ಯೆ 16. ಯಾವ ಪ್ರಾಣಿಯು ಎಂದಿಗೂ ಶಬ್ದ ಮಾಡುವುದಿಲ್ಲ? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಮೀನು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾವು. ಹಾವು ಎಂದಿಗೂ ಶಬ್ದ ಮಾಡುವುದಿಲ್ಲ. ಪ್ರಶ್ನೆ ಸಂಖ್ಯೆ 17. ಯಾವ ದೇಶವು ಮೊದಲು ಚಹಾವನ್ನು ಬೆಳೆಸಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಪಾಕಿಸ್ತಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ದೇಶವು ಮೊದಲು ಚಹಾವನ್ನು ಬೆಳೆಸಿದ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 18. ಯಾವ ದೇಶದಲ್ಲಿ 5 ಸೂರ್ಯಗಳು ಹೊರಹೊಮ್ಮುತ್ತವೆ? ಅದನ್ನು ಕಣ್ಣುಗಳಿಂದ ನೋಡಬಹುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಕಾಂಗೋ, ಆಪ್ಷನ್ ಡಿ ಚೀನಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. ಚೀನಾ ದೇಶದಲ್ಲಿ 5 ಸೂರ್ಯಗಳು ಹೊರಹೊಮ್ಮುತ್ತವೆ ಮತ್ತು ನಾವು ಅದನ್ನು ಕಣ್ಣುಗಳಿಂದ ನೋಡಬಹುದು.